So hi guys, welcome back to my YouTube channel. Okay, Bega, make a wish. Make a wish. It's a gift. Happy birthday to you. Happy birthday to me. Happy Guys, ನಾವು ಈ ಪ್ಲೇಸ್ ಗಂಟಿರೋ ಅಂತ ಕಡಂಕನ ತೆಗೆಯಕ್ಕೆ ಬಂದಿದ್ದೀವಿ. ತಿನ್ಕೋ ಫಸ್ಟ್ ನೀನೇ ತಿನ್ಕೋ. ಇವಾಗ ಯಾರು ಫಸ್ಟ್ ತಿಂತೀವಿ ಗಾಯ್ಸ್? ಸ್ಯಾಕ್ರಿಫೈಸ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ ಮಾಡಬೇಕು. ಇವಾಗ ಅದಕ್ಕೆ ಡ್ರೆಸ್ ಮಾಡ್ಕೊಂಡು ನಾನು ಅಷ್ಟೇ ಗೈಸ್. ಇವಳು ಬಂದಿದ್ದಂತೆ ಒಂದ್ಸಲಿ ನಾನು ಅಣ್ಣ ಮತ್ತು ಗೋವನ್ ಬಂದಿದ್ವಿ, ನಮ್ಮ ಕಸಿನ್ಸ್ ಎಲ್ಲ. ಏನಕ್ಕೆ ಅಂತ ಕೇಳಿ ಗೈಸ್. ಎಲ್ಲೂ ಮಲ್ಗಕ್ಕೆ ಜಾಗ ಇರಲಿಲ್ಲ, ಕಬ್ಬನ್ ಪಾರ್ಕ್ ಬಂಡೆನಲ್ಲಿ ಮಲ್ಗಕ್ಕೆ ಬಂದ್ವಿ. ಮನೆಗೆ ಬರೋಷ್ಟು ಲೇಟ್ ಆಗೋಯ್ತಾ, ಆರ್ಡರ್ ಮಾಡೋಕ್ಕಾಗಿಲ್ಲ. ನೋಡ್ತಾ ಇದೆ ಕುಶಾಲ್. ಆಮೇಲಿಂದ ಕ್ಲೋಸಪ್ ಅಲ್ಲಿ ತೋರಿಸಿದ್ದೆ. ಚೆನ್ನಾಗಿದೆ. ಶಿ ಲೈಕ್ ಲವ್ ಬೇಕು ಗೈಸ್. ಸೆಕೆಂಡ್ ಅದು ಇಷ್ಟ ಅಂತ ನೋಡುತ್ತೆ. ಇಟ್ ಇಸ್ ಲೈಕ್ ಇಂಡೋ ವೆಸ್ಟರ್ನ್. ಈ ಔಟ್ಫಿಟ್ ನನಗೆ ಕರೆಕ್ಟಾಗಿ ಹೈಟ್ ಆಗುತ್ತೆ. ಇವಳು ಈಜ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ, ಇಲ್ಲ ಮುಳುಗೋಗ್ತಾಳೆ. ಇಲ್ಲ ಗೈಸ್, ನಾನು 5'6" ಇದ್ದೀನಿ. ಬರೀ ಡೌಗಳು ನಿಂತು. 5'3" ಇದ್ದಾಳೆ. 5'3" ಇದ್ದಾಳೆ. ಹೈ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ, ಹೇಳಕ್ಕಾಗಲ್ಲ. ಇಲ್ಲ ಮೂರಡಿ ಕುಳ್ಳಿ ಅಂತಲೂ ನೀವು ಕರಿಬೋದು. ವಿ ಡೋಂಟ್ ಮೈಂಡ್. ಇದೆಲ್ಲ ನಾನು ಕಟ್ ಮಾಡಿ ಇದೆಲ್ಲ ಹಾಕಬೇಕು ಗೈಸ್. ಚೆನ್ನಾಗಿದೆ. ಕೈಯಲ್ಲಿ ತೋರ್ಸೋಕ್ಕಲ್ಲ, ಆಗ್ತಾನೆ ಇಲ್ಲ. ಕಬ್ಬನ್ ಪಾರ್ಕ್ಗೆ ಯಾಕೆ ಇಷ್ಟು ದಿನ ನಾನು ಬಂದಿಲ್ಲ ಅಂತ ರಿಗ್ರೆಟ್ ಮಾಡಿಲ್ಲ. ಬಟ್ ಇವಾಗ ನನಗೆ ಫುಲ್ಫಿಲ್ ಆಯಿತು, ಯಾಕಂದರೆ ಕಬ್ಬನ್ ಪಾರ್ಕಿಗೆ ಬಂದಿಲ್ಲ ಅಂತಲೇ ತುಂಬ ಖುಷಿ ಆಯಿತು. ನಾನು ಕೂಡ ತುಂಬ ಯೋಚನೆ ಮಾಡ್ತಾಯಿದ್ದೆ, ಬೆಂಗಳೂರಲ್ಲಿ ಬಿಟ್ಟು ಓಡಾಡ್ತಾನೆ ಇನ್ನೂ ಮಾಡ್ತಿಲ್ಲ. ಬಟ್ ಥ್ಯಾಂಕ್ ಗಾಡ್ ನಮ್ಮ ಪೇರೆಂಟ್ಸ್ ಇರಬೇಕಿಲ್ಲ. ಇವರು ಯಾವಾಗೂ ಸ್ವೀಟ್ ಅಂತ ನಮ್ಮ ಬೈಕ್ ಇದನ್ನ ಮಾತ್ರ ಕಟ್ ಮಾಡಲ್ಲ ಗೈಸ್. ಇವಳೇ ಗೈಸ್ ಫುಲ್ಲು ಕ್ಯಾಮ್ರಾ ಶೈ ಪರ್ಸನ್. ಏನು ಗೊತ್ತಾ ಗೈಸ್, ಹೆಂಗೆ ತಿಂತಾರೆ ಅಂದರೆ ಕಪ್ ಕೇಕ್ನ ಹಿಂಗೆ ತಿಂತಾರೆ, ಹಿಂಗೆ ತಿನ್ನಬಾರ್ದು. ಕುಟ್ಟಿ ಕಟ್ ಮಾಡಿ ಮೇಲೆ ಹಾಕಿ ತಿನ್ನಬೇಕು. ಹಾಂ ನೋಡಿ ಆ ಥರ. ನಾನು ಇದನ್ನು ಕುಟ್ಕೊಂಡು ಹಿಂಗೆ ಕಟ್ ಮಾಡಿ ಹಿಂಗೆ ಮೇಲೆ ಹಾಕಿ ಸ್ಮಾಲ್ ಬರ್ಗರ್ ಆಯ್ತಲ್ವಾ. ಡಬ್ಲ್ಯೂ ಆಗ್ತದೆ ಎಲ್ಲ ಕಡೆ. ಅದು ನೋಡೋಕ್ಕಾಗ್ತಿಲ್ಲ ಗೈಸ್, ಇಲ್ಲಿ ಬಿಹೈಂಡ್ ದ ಸೀನ್ ನೋಡೋಕ್ಕಾಗ್ತದೆ. ಒಂದು ಕ್ವಿಕ್ ಆ್ಯಂಡ್ ಶಾರ್ಟ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ ಬಗ್ಗೆ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅವಳ ಹೆಸರು ನಂದಿತಾ ಕೆ ಶೆಟ್ಟಿ. ಸೊ ನಾವೆಲ್ಲರೂ ಶೆಟ್ಟಿ ಅಂತ ಕರಿತೀವಿ. ಆ್ಯಂಡ್ ಶಿ ಈಸ್ ಅ ಮಾಡೆಲ್.
ಶಿ ಈಸ್ ಪರ್ಸ್ಯೂಯಿಂಗ್ ಸಿ ಎಗೂ ಓದ್ತಾ ಇದ್ದಾಳೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನಗೆ ಪೋಸಸ್ನ ಹೇಳ್ಕೊಡ್ತಾ ಇದ್ದಾಳೆ, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಆ್ಯಂಡ್ ನನ್ನ ಬಗ್ಗೆ ಗೊತ್ತೇ ಇದೆ, ನಂದು ಇಂಟ್ರೊಡಕ್ಷನ್ ವಿಡಿಯೋ ಯಾರು ನೋಡಿಲ್ಲ ಇವಾಗಲೇ ಹೋಗಿ ನೋಡ್ಕೊಂಬನ್ನಿ. ಆದರೂ ಇರಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಂಜಿನಿಯರಿಂಗ್ ಮಾಡಿ ಇವಾಗ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದು ನನ್ನ ಫ್ರೆಂಡ್, ಇನ್ನೊಂದು ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಚೈತನ್ಯ ಅಂತ. ಸೊ ನಾವೆಲ್ಲ ಚಿತ್ತು ಅಂತ ಕರಿತೀವಿ. ಸೊ ಶಿ ಈಸ್ ಆಲ್ಸೋ ಆ್ಯನ್ ಆರ್ಕಿಟೆಕ್ಟ್. ಅವಳದು ರೀಸೆಂಟಾಗಿ ಎಜುಕೇಷನ್ ಕಂಪ್ಲೀಟ್ ಆಗಿ ಈವನ್ ಶಿ ಈಸ್ ಆಲ್ಸೋ ಗೋಯಿಂಗ್ ಜಾಬ್. ಡನ್ ಗಾಯ್ಸ್. ಇವಾಗ ಇದನ್ನೆಲ್ಲ ಖಾನಾ ನಿಂಗೆ ಹಾರ್ಟ್ ಹಿಡಿತೀನಿ, ಅವಳನ್ನ ಹಾರ್ಟ್ ಒಳಗಡೆ ಬರಂಗ್ ಮಾಡು. ಬರ್ತಾ ಇದೆ, ಕ್ಲಿಕ್ ಮಾಡು. ಕ್ಲಿಕ್ ಮಾಡ್ತಾ ಇದೆಯಾ? ಸೊ ಇವಾಗ ಆಲ್ಮೋಸ್ಟ್ ಆಯಿತು. ಹೇಗೆ ಅನ್ನಿಸ್ತಾ ಇದೆ? ಐ ಆಮ್ ವೆರಿ ಹ್ಯಾಪಿ ಗಾಯ್ಸ್. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಎಸ್. 0.5 ತೋರಿಸ್ಲಾ ಹೆಂಗಿದೆ ಅಂತ? ಒಂದು ಸೀನರಿ ತೆಗಿತೀನಿ ನೋಡಿ. ಬಿಹೈಂಡ್ ದ ಸೀನಲ್ಲಿ ಎಲ್ಲಿ ಹೊಗಾಕ್ಸ್ಕೊಂಬಿಟ್ಟವ್ರ? ಅಯ್ಯೋ ಅವರೇ. ಸೊ ನಾವೀಗ ಮಲ್ಕೊಂಡಿದ್ವಿ ಗೈಸ್. ಫ್ರೇಮಲ್ಲಿ ಯಾರು ಬರ್ತಾಯಿದ್ರು ಗೊತ್ತಿಲ್ಲ. ಎಲ್ಲ ಬರ್ತೀವಿ, 0.5 ಹಾಕಿದ್ವಿ. ಸೊ ಇವಾಗ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ತುಂಬ ತಿಂದ್ವಿ, ಕಡೆ ಎಲ್ಲ ತೋರಿಸ್ತಾರೆ, ಮಲಗಿದ್ವಿ, ಕಾಲೆಲ್ಲ ತೋರಿಸ್ತಾರೆ. ಅಲ್ಲಿ ಯಾರೋ ಗೇಮ್ ಬೇರೆ ಆಗ್ತದೆ, ಈಗ ಕಾಣಿಸ್ತಾರೆ ಕೂಡ ಏನೇನೋ ಮಾಡ್ತಾಳೆ ಇವಳು. ಸೊ ಹಾಯ್ ಗಾಯ್ಸ್, ನಾವೆಲ್ಲ ಮಲಗಿದ್ದೀವಿ ಇವಾಗ. ಸೊ ಕಬ್ಬನ್ ಪಾರ್ಕಲ್ಲಿ ಬ್ಲಾಗ್ ನೋಡಿದವರು ಅಲ್ಲಿ ಸೊನ್ನೆ ಬೀಳ್ತಾ ನೋಡಿ. ಸೊನ್ನೆ ಈ ವಿಡಿಯೋ ನೋಡಿ ಎಷ್ಟು ಸಖತ್ತಾಗಿ ಬರ್ತದೆ ಈಗ ನೋಡು. ಕ್ಯಾಶಿಯರ್ ಅಕ್ಕ ಕೊಡ್ಸಿದ್ರು. ಚೀರ್ಸ್ ಮಾಡೋಣ. ಸೊ ಗಾಯ್ಸ್, ಫೈನಲಿ ವಿ ಆರ್ ಪ್ಯಾಕಿಂಗ್ ಅಪ್. ಎಲ್ಲ ಪ್ಯಾಕ್ ಅಪ್ ಮಾಡಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಗಾಯ್ಸ್. ನಾನು ಇವತ್ತೇ ನೋಡಿದ್ದು ಕಬ್ಬನ್ ಪಾರ್ಕಲ್ಲಿ ಇಷ್ಟೊಂದು ಜನ ಬರ್ತಾರೆ ಅಂತ. ಇವ್ರು ನೋಡಿ ಸೊ ಫಸ್ಟ್ ಟೈಮ್ ಬಂದಿದ್ದು, ತುಂಬ ಚೆನ್ನಾಗಿತ್ತು. ಫ್ಯಾಮಿಲೀಸ್ ಕೂಡ ಬರ್ತಿದ್ದಾರೆ, ಎಷ್ಟೊಂದು ಜನ ಫ್ರೆಂಡ್ಸ್ ಕೂಡ ಗ್ಯಾದರಿಂಗ್. ಸೊ ನೈಸ್. ನೋಡಿ ಗಾಯ್ಸ್, ಎಲ್ಲ ನಾವೇನೇನು ತೊಗೊಂಡೋಗಿದ್ವಿ ಎಲ್ಲ ಡಸ್ಟ್ಬಿನಿಗೆ ನೀಟಾಗಿ ಹಾಕ್ತಾಯಿದ್ವಿ. ಇದನ್ನ ಈ ಕಡೆ ಫುಲ್ ನೋಡಿ ಗೈಸ್, ಕೇಕ್ ಕೂಡ ನಾವು ತೊಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ವಿ ಆರ್ ನಾಟ್ ಹಾರ್ಮಿಂಗ್ ನೇಚರ್ ಎನಿಥಿಂಗ್. ಗಾಯ್ಸ್, ಒಂದು ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ 1 2 3 4 5 ಜನ ಬಂದಿದ್ದಾರೆ ಗಾಯ್ಸ್ ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ. ಫೈನಲಿ ಸ್ಟಾರ್ಟ್ ಆಯಿತು. ಕಿಕ್ ಸ್ಟಾರ್ಟ್ ಮಾಡಬೇಕಿತ್ತು, ಬ್ಯಾಟ್ರಿ ಸ್ವಲ್ಪ ಲೋ ಇಟ್ಟದಕ್ಕೆ. ಸೊ ಫೈನಲಿ ಸ್ಟಾರ್ಟ್ ಆಯಿತು ಗಾಡಿ, ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಹೋಮ್. ಮಾಡ್ತಾ ಇದ್ದೀನಿ. ಸಿಗ್ನಲ್ ಬಂದ್ಬಿಟ್ಟು ನೋಡಿ ಗಾಯ್ಸ್, ಎಷ್ಟು ಜನ ಫಾರಿನರ್ಸ್ ಮೀಟ್ ಆದ್ವಿ ಅಂತ ಹೇಳು ಅಷ್ಟೇ. ನೋ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಬರ್ಡೇಗೆ ಇಷ್ಟೊಂದು ಜನ ಫಾರಿನರ್ಸ್ ಬಂದಿದ್ದಾರೆ ಗಾಯ್ಸ್. ನಂಬಿಟ್ರು ಸೆಲೆಬ್ರಿಟಿ ಇನ್ನು 1 ದಿನ ಆಗ್ತಾಳೆ. ಇಲ್ಲ ಗಾಯ್ಸ್, ಮೈಸೂರು ಥರ ಕಾಣಿಸ್ತಿಲ್ವಾ?
ಸೊ ಗಾಯ್ಸ್, ಇವತ್ತು ನನ್ನ ವ್ಲಾಗಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವರು ನಮ್ಮ ಕಸಿನ್. ನೀವು ಆಲ್ರೆಡಿ ವ್ಲಾಗಲ್ಲಿ ನೋಡಿರಲ್ಲ, ಸೊ ಇವಾಗ ಇಂಟ್ರೊಡ್ಯೂಸ್ ಮಾಡಿಸುವಂತ ಹಾಯ್ ಗಾಯ್ಸ್, ಇವಳು ನನ್ನ ತಂಗಿ ಕುಸುಮ ಅಂತ, ಇವ್ರ ಹಸ್ಬೆಂಡ್ ರಘು. ಹಾಯ್. ಎಲ್ಲ ನಮ್ಮ ಅಕ್ಕನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ, ಮರಿಬೇಡಿ. ಥ್ಯಾಂಕ್ ಯು. ಸೊ ಗಾಯ್ಸ್, ಇವ್ರನ್ನ ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲಿ ನೋಡಿರ್ತೀರ, ನಮ್ಮ ನೈಬರ್. ಸೊ ಇವರು ನನಗೆ ನನ್ನ ಬರ್ಡೇ ದಿನ ಇರಲಿಲ್ಲ ಅಂತ ನೆಕ್ಸ್ಟ್ ಡೇ ನನಗೆ ಗಿಫ್ಟ್ ತಂದುಕೊಟ್ರು. ಸೊ ನಾನಿವಾಗ ಆ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಗಿಫ್ಟ್ ಏನಂತ ಅವ್ರಿಗೂ ಗೊತ್ತಿರಲಿಲ್ಲ, ಅವರು ಕೂಡ ಟ್ಯೂಷನ್ಗೆ ಹೋಗಿ ಬಂದಿದ್ದರು. ಸೊ ಈ ಗಿಫ್ಟ್ನ ಅವರಮ್ಮ ತೊಗೊಬಂದು ಪ್ಯಾಕ್ ಮಾಡಿಸಿ ಕೊಟ್ಟಿದ್ದು. ಸೊ ಅವರು ರತ್ನಾಕ ಅಂತ. ಸೊ ಅವ್ರನ್ನ ಅಪ್ಕಮಿಂಗ್ ಬ್ಲಾಗ್ಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗಾಯ್ಸ್. ಆ ಟೈಮಲ್ಲಿ ಏನು ಖುಷಿ ಇದೆ, ಆ ಟೈಮಲ್ಲಿ ಅಲ್ಲಿ ಏನು ಆಫೀಸರ್ ಯಾರು ಪ್ರಶ್ನೆ ನಮ್ದಿದೆ, ಅದಕ್ಕೆ ನೀವು ಉತ್ತರ ಕೊಡಿ. ಅವರು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಅಟ್ ದ ಎಂಡ್ ಆಫ್ ದ ಡೇ ಒಂದು ಪ್ರಶ್ನೆ ಬರುತ್ತೆ, ಪರ್ಸೆಂಟೇಜ್ ಆಫ್ ಟ್ರಾನ್ಸಾಕ್ಷನ್ ಟು ಬಿ ನೀಟೆಡ್. 10% ಮಾಡಿದ್ರೆ ಆಟೋಮೆಟಿಕ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್. ಬಾಯ್.